ಮಂಟಪದ ಒಳಗೆ ಹುಡುಗ, ಹುಡುಗಿ ಹೊರಗೆ. ಕರಿಮಣಿ ಕಟ್ಟಬೇಕಲ್ಲ, ಬೇಕು ಅಂತ ಎಲ್ಲಿ ಹೊರ ಓದುವೆ ಕಟ್ಟಬೇಕು. ಆಗಲೇ ಹೇಳಿದ್ದೇನೆ, ವ್ಯವಸ್ಥೆ ಅದು ನಿಮ್ಮದೇ ಅಂತ. ಬರುವಾಗ ನಮ್ಮ ಮದುವೆ ಅಂತ ಗೊತ್ತಿಲ್ಲ. ನಿಮ್ಮ ಮದುವೆ ಅಲ್ಲ, ಯಾರು ಹೇಳಿದ್ರು? ಬರುವಾಗ ನಮ್ಗೆ ಮದುವೆನ ಕಾರ್ಯಕ್ರಮ ಅಂತ ಗೊತ್ತಿಲ್ಲ. ಹೇಳಿದ್ದೇನೆ ಕೊಂಚ ಹೇಳ್ಬೇಡಿ. ಆ ಶಬ್ದ ಹೇಳ್ಬಾರ್ದು. ಇಷ್ಟಲ್ಲ ಮತ್ತಂತದ್ದು. ಅದ್ಯಾಕೆ? ನಾನು ಬಚ್ಚಕ್ಕೆ ಹೋಗಿದ್ದೇನೆ. ಅದು ಒಂದು ಮುತ್ತೈದೆ ಹೆಣ್ಣು ಸತ್ತು ಬೊಜ್ಜ. ಆ ಕರಿಮಣಿ ತೆಗೆದ, ಆ ಕರಿಮಣಿಯಲ್ಲೇ ಉಂಟು. ಅದನ್ನೇ ತೆಗೆದ್ರ ನೀವು? ಅಲ್ಲ, ಮತ್ತೆ ಕರಿಮಣಿ ಯಾಕೆ ಸುಡ್ಲಿಕ್ಕೆ ಆಗ್ತದ? ನೀವಿಟ್ಕೊಳ್ಬೇಕಾಗ್ತದೆ. ಆ ಕೊರಳಿಂದ ಜಾಡಿ ಈ ಕೊರಳಿಗೆ ಸೇರಿ. ಆಗ ಸರಿ, ಮದುವೆ ಆಗ್ಬೇಕೀಗ. ಮಮ ಜೀವನ ಹೇಳ್ತು ಸರಿಯಾಗಿ ಹೇಳಿ. ನೀನ್ ಮಾಡ ನೀನ್ ಮಾಡ ಒಂದೇ ಅದು ಏಳು ಅಂತ ಹೇಳಿದ್ರಂಥದ್ದು, ಸಪ್ತ ಅಂತ ಹೇಳಿದ್ರಂಥದ್ದು. ಶಬ್ದ ಅರ್ಥ ಅಂದ್ರೆ ಪಟ್ಟದ ರಸಿ ಮುತ್ತಿನ ರಸಿ ನಿನ್ನ ಮುಖಕ್ಕೆ ಸುಗಂಧ ಮುಗಿಸುವೆನು ನೀನು ಮಾಡಿ ನನ್ನ ಮುತ್ತಿನ ರಸ ಪಟ್ಟದ ರಸ ನಿನ್ನ ಸುಡಿಗೆ ಸುಗಂಧ ಪೂಸುವೆನು ಊಟದ ವ್ಯವಸ್ಥೆಯ ಆ ಕಡೆ ಸಿದ್ಧವಾಗಿದೆ. ಇದು ಒಂದ್ಸಲ ಪಾಪವನ್ನು ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ. ನಮ್ಮನ್ನ
ಒಳ್ಳೆಯದ ಇದು. ಅಲ್ಲಿ ಪ್ರತ್ಯೇಕವಾಗಿ ಹೋದ್ರೆ ಸಮಯವೂ ಹಾಳಾಗುತ್ತದೆ, ನಿಮಗೂ ತೊಂದರೆ ಆಗ್ತದೆ. ಸಾರ್ವತ್ರಿಕವಾಗಿ ಇಲ್ಲಿಂದ ಒಂದು ಕೊಟ್ಟುಬಿಟ್ರೆ ಹೋಗಿ ಆಯ್ತಲ್ಲ. ಇನ್ನು ಮುಂದಿನ ವ್ಯವಸ್ಥೆ ಆ ಕಡೆ ಎಲ್ಲ ಮಾಡಿದ್ದೇನೆ. ಆ ಬಗ್ಗೆ ಆಲೋಚನೆ ಮಾಡ್ಬೇಕು. ನಂಗೆ ಗೊತ್ತುಂಟು, ನೀವು ನಮಗೆಲ್ಲ ಕೊಡ್ಲಿಕ್ಕೆ ಲೆಕ್ಕಿಲ್ಲ, ನಂಗೆ ಗೊತ್ತುಂಟು. ಅದಕ್ಕೆ ಹೋದ್ಮೇಲೆ ಲೆಕ್ಕ ಮಾಡ್ಲಿಕ್ಕೆ ಇರುವುದೇ ಎಲ್ಲ ಮತ್ತೆ ಅಷ್ಟುಂಟು ರಾಜಭಂಡಾರದಲ್ಲಿ. ರಾಜಭಂಡಾರಿ ಮೇಲೆ ಅಂತ ಇದ್ದೆ. ರಾಜಭಂಡಾರದಲ್ಲಿ ರಾಜಭಂಡಾರಿ ಮೇಲೆ ಲಾಲಿಸಬೇಕು ತಾಯಿ, ಲಾಲಿಸಬೇಕು ತಾಯಿ, ಭಿನ್ನಗಳ ಮಾಲಿನಿ ಗುಣಮಣಿ, ಭಿನ್ನಗಳ ಮಾಲಿನಿ ಗುಣಮಣಿಯೇ. ನಿನ್ನಯ ಕಾಂತನು ಏನಾಯ್ತು ನಿನಗೆ? ನಾನು ನಿಮ್ಮ ಗಂಡ, ನಾನು ನಿಮ್ಮ ಗಂಡ. ಯಾರು ನೀನು ಹೇಳ? ಅವರೊಟ್ಟಿಗೆ ದೇವಲೋಕಕ್ಕೆ. ಓ, ನನ್ನವರೊಟ್ಟಿಗೆ ಹೋದವ ನೀನು? ಹೌದಮ್ಮ. ನನ್ನವರಲ್ಲಿ ದೇವಲೋಕಕ್ಕೆ ಯುದ್ಧಕ್ಕೆ ಹೋದ. ಯುದ್ಧದ ವಿಶೇಷ ವಾರ್ತೆಯನ್ನೇ ಕೇಳಬೇಕಮ್ಮ. ಹೌದಾ? ಹೌದಮ್ಮ. ಯಾವ ವಾರ್ತೆ? ದೇವಲೋಕಕ್ಕೆ ದಾಳಿ ಇಟ್ಟಾಗ ನಾವು ದಾಳಿ ಇಟ್ಟ ವಿಷಯ ಗೊತ್ತಾದ ತಕ್ಷಣ ಸುರೇಶ ವಾಯು ಬಿಟ್ಟ. ಸುರೇಶ ವಾಯು ಬಿಟ್ಟ. ಆಮೇಲೆ ಸುರೇಶ ವಾಯು ಬಿಟ್ಟ. ದೇವೇಂದ್ರ ಬರುವಾಗ ವಾಯು ಭೂಸ್ ಅಂತ ಆಮೇಲೆ ಹೋಗುವಾಗ ಹಿಂಗೆ ಹೋದ. ನಿಮ್ಮ ಒಡೆಯನ ಹೋರಾಟದ ಮುಂದೆ, ಪರಾಕ್ರಮದ ಮುಂದೆ ಬೂಸ್ ಅಂತ ಬಂದ ವಾಯು ಟೂಸ್ ಅಂತ ಹೋಯ್ತು. ಅವನಿಂದ ಏನೂ ಆಗಲಿಲ್ಲ. ಆಮೇಲೆ ಹೋದ. ಆಮೇಲೆ ಅಗ್ನಿ ಬಿಟ್ಟ. ಅಗ್ನಿ ಬಿಟ್ಟ. ಅಗ್ನಿ ಬಂದ. ಅಗ್ನಿ ಬಂದ. ಅವನು ಹಾಗೆ ತಗತಗಿಸುತ್ತಾ ಬಂದವ, ಕರಿ ಮಸಿಯಾಗಿ ಹೋದ. ಹೌದು, ಅವನು ಹೋದ. ಅಗ್ನಿ ಹೋದ, ವಾಯು ಹೋದ, ಕುಂಬಾರ ಬಂದ. ಕುಂಬಾರ ಕುಬೇರ ಅವನು ಬಂದ. ಹಾಗೆ ಎಲ್ಲರೂ ಯುದ್ಧದಲ್ಲಿ ಸೋತು ಹೋದ್ರಮ್ಮ. ಹೌದಾ? ಅದನ್ನೆಲ್ಲ ಕೇಳಿದ ಮೇಲೆ ಸುರೇಶನೇ ಬಂದ. ದೇವೇಂದ್ರ ಬಂದ. ಬಂದ ಯುದ್ಧದಲ್ಲಿ ದೇವೇಂದ್ರ ಕೈ ಸೋತು ಸಿಕ್ಕಾಪಟ್ಟಾಗಿ ಓಡಿ ಹೋದ. ಆಮೇಲೆ ನಿಮ್ಮ ಒಡೆಯ ದೇವಲೋಕದ ಪೀಠವನ್ನ ಏರಿದ. ನೀವು ಟಿವಿ ನೋಡ್ಬೇಕಾಗಿತ್ತಮ್ಮ, ಟಿವಿ ನೋಡ್ಬೇಕಾಗಿತ್ತು. ಯಾವ ಟಿವಿಯ? ಅಲ್ಲ, ಅವರು ಪೀಠ ಏರಿದ ಟಿವಿ ಅದನ್ನು ನೋಡ್ಬೇಕಾಗಿತ್ತಮ್ಮ. ದೇವಲೋಕವನ್ನ ನಿನಗೆ ಏನಾಯ್ತು? ನಿನಗೆ ಇಷ್ಟು ಸಂತೋಷದ ವಾರ್ತೆಯನ್ನು ನಗುತ್ತಾ ಹೇಳಬೇಕಾದವನು ನೀನು ಅಳ್ತಾ ಹೇಳುವುದ? ನೀನು ನನ್ನವರು ದೇವಲೋಕದ ಪೀಠವನ್ನೇರಿದ್ದಾರೆ, ಎಲ್ಲರನ್ನ ಸೋಲಿಸಿ. ಇಂತಹ ವಾರ್ತೆಯನ್ನ ನೀನು ಅಳ್ತಾ ಹೇಳುವುದೇನ? ಇದು ನಗೆ ಅಂತ ಹೇಳುದ? ಮತ್ತೆ ನಗುತ್ತಾ ಹೇಳಬೇಕದನ್ನ. ವಿಕ್ರಮದಿಂದ ಸಭೆದ ನಿನ್ನನ ಕಾಂತನು, ವಿಕ್ರಮದಿಂದ ಸಭೆದ ನಿನ್ನನ ಕಾಂತನು. ಅದರ ಮೇಲೆ ತಂದು ಇದರಾಗಿ ಯಕ್ಷ ಯಕ್ಷ ಅದರ ಮೇಲೆ ತಂದು ಇದರಾಗಿ ಯಕ್ಷನು
ವಧಿಸಿದ ನಮ್ಮ ನಿನ್ನ ರಮಣನ ಎಂದು ವಿಕ್ರಮದಿಂದ ಸದೆಗ ನಿನ್ನಯ ಕಾಂತನು ಸರಿ ಆಯ್ತಾ? ಬಂದಿದ್ದ ನಿನ್ನೆ ಬಂದಿದ್ದ ಸಂತೋಷದ ವಾರ್ತೆ ಹೇಳು. ಸಂತೋಷದ ಹೇಳು. ನಗೆ ಅಂತ ಹೇಳುದು ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಿಮ್ಮ ಒಡೆಯ ದೇವಲೋಕದ ಪೀಠವನ್ನು ಏರಿದ್ದಾರೆ. ತ್ರಿದಶರಕ್ಕಿಂತ ವಿಕ್ರಮದಿಂದ ನಿಮ್ಮ ಒಡೆಯ ಸದೆ ಹೊಡೆದದ್ದು ನೋಡ್ಬೇಕಿತ್ತು. ಅವ್ರು ಇಲ್ಲೂ ಒಂದಿನೂ ಸದೆ ಹೊಡಿಲಿಲ್ಲ. ಸದೆ ಹೊಡೆದು ಸದೆ ಹೊಡೆದದ್ದು ದೇವತೆಗಳನ್ನೆಲ್ಲ ದಿಕ್ಕ ಪಾಲಾಗಿ ದಂಕು ಹೊಡಿದು ತಮ್ಮನೆ ಹೊಡಿದು ದಿಕ್ಕಿ ದಿಕ್ಕಿ ಓಡಿ ಹೋದ್ರು. ಅವರೆಲ್ಲ ಹೋದ್ರು. ಆಮೇಲೆ ನಿಮ್ಮ ಯಜಮಾನ್ರು ದೇವಲೋಕದ ಪೀಠದ ಮೇಲೆ ಸಂತೋಷ ಅಲ್ವಾ ಮತ್ತೆ? ಹೌದಾ? ರೆಂಬೆ ಕಟ್ಟು ರಂಬೆ ರೆಂಬೆ ಬಂದು ಅವರು ರಂಬೆ ಅಪ್ಸರೆಯರು ದೇವಲೋಕದ ಅಪಸ್ವರ್ಯರು ಬಂದು ಅಪ್ಸರೆಯರು ನಾಟ್ಯ ಮಾಡ್ತಾ ಇದ್ರು. ಏನಾಯ್ತಾ? ಅಷ್ಟೊತ್ತಿಗೆ ಒಪ್ಪಿ ಅಕ್ಷ ಹಿಂದೆ ಬದಿಯಿಂದ ಬಂದು ನಿಮ್ಮ ಯಜಮಾನ್ರು ತಲೆ ಕೊಡ್ತಾ ನಿಮ್ಮ ಯಜಮಾನ್ರು ಸೊತ್ತೆ ಹೋದ್ರು. ಮುಖ ನೋಡಿದ್ರು ಪರಿಚಯ ಆಗ್ತದೋ ಏನೋ ಅನ್ನುವ ಆತ್ಮವಿಶ್ವಾಸ. ನಿಮಗೆ ಆತ್ಮವಿಶ್ವಾಸ ಇಲ್ಲದವರು ನಾನು ಹೊಡೆಯಲ್ಲ. ನನಗೆ ಆತ್ಮವಿಶ್ವಾಸ ಉಂಟಾ? ಹಾಗೆ ಗೊತ್ತಿರ್ಬೇಕಲ್ಲ. ನನ್ನ ಮುಖ ನೋಡಿದ್ರು ಗೊತ್ತಾಗಬೇಕು. ಸುಮುಖ 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 ವರ್ತಮಾನ ಕಾಲದಲ್ಲಿ ಹಿರಂಬಾಲದ ಸರ್ವಾಧಿಕಾರ ಒಂದು ಮಾತಾಡಿ ಕಲಿ ಕಟ್ಟುವಂತದ ಅವರನ್ನ ಕಲಿ ಕಟ್ಟುವಂತ ಆಗ್ತಾರೆ. ಉಳಿದವರನ್ನು ಯಾರನ್ನು ಕರೆಯುವುದಿಲ್ಲ. ಅವರು ಇಷ್ಟು ವರ್ಷ ಆದ್ರೂ ಇನ್ನು ಕಲಿಯುವ ಲೆಕ್ಕದಲ್ಲ ಇದ್ದಾರೆ. ಹಾಗಾಗಿ ಅವರು ಕಲಿ ಕಟ್ಟುವಂತ ಅವರ ಆಪ್ತ ಸೇವಕನಾದ ನಾನು ಸುಮುಖ ಎನ್ನುವುದಾಗಿ ರಾಜಾಜ್ಞೆ ಒಂದು ಯಾವುದು ದಾನವರೆಲ್ಲ ಧರ್ಮದಿಂದ ಇದ್ದಾರೋ ಅನ್ನುವುದನ್ನು ಅರಿತು ಬರಬೇಕು. ಇದು ನಮಗೆ ರಾಜಾಜ್ಞೆ. ಹಾಗಿತ್ತು ಯಾಕೆ ಧರ್ಮದಲ್ಲಿರಬೇಕು? ಮಾನವರೆಲ್ಲವರು ಮನುಷ್ಯರು ಅನ್ನುವುದಾಗಿ ಅನಿವಾರ್ಯಕ್ಕೆ ಕರೆಯಬಹುದು.
ಯಾಕೆ ಮಾನ ಇದ್ದವರು ಮನುಷ್ಯರು ಅಂತಲ್ಲ, ಮನುಷ್ಯರಲ್ಲಿ ಮಾನವೀಯತೆ ಉಂಟು ಅನ್ನುವುದು ಇದರ ಅರ್ಥ. ಹಾಗಿದ್ರೆ ದಾನವರಲ್ಲಿ ಧರ್ಮ ಯಾಕೆ? ಕಳ್ಳನಿಗೆ ಅಪಹರಣ ಮಾಡುವುದೇ ಧರ್ಮ. ಹಾಗಿದ್ರೆ ದಾನವರಿಗೆ ಬಲಾತ್ಕಾರ ಮಾಡುವುದೇ ಧರ್ಮವಾದರೂ ಅದರಲ್ಲೊಂದು ಸತ್ಯ ಬೇಕು ಎನ್ನುವುದು ನಮ್ಮ ಒಳ್ಳೆಯ ಧ್ಯೇಯ ಧೋರಣೆ. ಹಾಗಿದ್ರೆ ದಾನವರು ಹೇಗೆ ಧರ್ಮದಿಂದಿದ್ದಾರೆ ಎನ್ನುವುದನ್ನು ತಿಳ್ಕೊಳ್ಳಬೇಕಾಗಿ ನನ್ನನ್ನು ಕಳಿಸಿದ್ದಾರೆ. ಪ್ರತಿಯೊಂದು ಜೀವಿಯೂ ಹೌದು ಒಳ್ಳೆಯವ ಆಗಬೇಕು. ಎಷ್ಟು ಒಳ್ಳೆಯವಾಗಬೇಕು, ಆ ಒಳ್ಳೆತನಕ್ಕೊಂದು ಇತಿ ಮಿತಿ ಉಂಟು. ನಮ್ಮ ಒಳ್ಳೆತನವೇ ನಮ್ಮ ಮೈ ಮೇಲೆ ಬರ್ತದೆ ಅಂತ ಆದ್ರೆ ಅವಷ್ಟು ಒಳ್ಳೆಯವ ಆಗಬಾರ್ದು. ಒಂದ್ಸಲ ಹಾಗಾಯ್ತಂದ್ರೆ ಒಬ್ಬ ಮರ ಕಡಿಯುವ ಮರ ಕಡಿತಾ ಇರುವಾಗ ಅವನ ಕೊಟ್ಟಿ ಹೋಗಿ ಬಾವಿ ಬಿಟ್ಟು, ಅಯ್ಯೋ ದೇವರೇ, ನನ್ನ ಸಂಸಾರವನ್ನು ನಾನು ನಿಭಾಯಿಸುವುದು ಹಾಗೆ, ಇದ್ದದ್ದು ಒಂದು ಕೊಡ್ಲಿ ಅದು ಬಾವಿ ಬಿದ್ದು ಹೋಗಿ ಅಂತ ಚಿಂತೆಯಲ್ಲಿರುವಾಗ ದೇವರು ಪ್ರತ್ಯಕ್ಷ ಆದರು. ಏನಾಯ್ತು ಅಂತ ಕೇಳ್ದ. ನನ್ನ ಕೊಡ್ಲಿ ಬಾವಿ ಬಿದ್ದು ಹೋಯ್ತು ಅಂತ ಹೇಳ್ದ. ಆಗ ದೇವರು ಆಲೋಚನೆ ಮಾಡಿ ನೋಡುವ ಇವ ಹೇಗೆ ಅಂತ. ಒಂದು ಕಬ್ಬಿಣದ ಕೊಡ್ಲಿ ಬದಲಿಗೆ ಬಂಗಾಳದ ಕೊಡ್ಲಿ ಕೊಟ್ಟ. ಇವ ಬಂಗಾಳದ ಕೊಡ್ಲಿ ನೋಡಿದವರು ಇದು ನಂದಲ್ಲ ದೇವರು. ಆಮೇಲೆ ಬೆಳ್ಳಿ ಕೊಡ್ಲಿ ಅಂತ ಕೊಟ್ಟ, ಇದು ನಂದಲ್ಲ ದೇವರಲ್ಲ. ಆಮೇಲೆ ತಾಮ್ರದ ಕೊಡ್ಲಿ ಅಂತ ಕೊಟ್ಟ, ಇದು ನಂದಲ್ಲ ಅಂತ ಹೇಳ. ನಾಲ್ಕನೇ ಆವೃತ್ತಿಯಲ್ಲಿ ಕಬ್ಬಿಣದ ಕೊಡ್ಲಿ ಅಂತ ಕೊಟ್ಟ, ಇದು ನಂದು. ಆಗ ದೇವರು ಅವರಿಗೆ ಆಶೀರ್ವಾದ ಮಾಡ, ಈ ಮನಸ್ಥಿತಿಯಲ್ಲೂ ಈ ಮನತನದಲ್ಲೂ ನಿನಗೆ ಧರ್ಮ ಅನ್ನುವುದುಂಟಲ್ಲ, ಸತ್ಯವನ್ನು ಪಾಲಿಸಬೇಕು ಅಂತ ಗುಣ ಉಂಟಲ್ಲ, ಹೆಚ್ಚಿದ್ದೇನೆ 4 ಕೊಡ್ಲಿಲ್ಲ ನೀವು. ಒಂದು ವಾರ ಆಗಿತ್ತು. ಇವ ಹೆಂಡತಿ ಕರ್ಕೊಂಡು ಬರುವಾಗ ನೀವು ಹೆಂಡತಿ ಬಾವಿ ನೀವು ಅಯ್ಯೋ ದೇವರೇ ನನ್ನ ಹೆಂಡತಿ ಬಾವಿ ಬಿದ್ದು ಹೋದ್ರು ಮತ್ತು ದೇವರ ಪ್ರತ್ಯಕ್ಷ ನೋಡುವ ಅಂತ ಬಾವಿಯಿಂದ ರಂಬೆಯನ್ನು ತೆಗೆದು ಮ್ಯಾಲಿಟ್ಟ. ನಿಮ್ಮ ರಂಬೆ ನೋಡಿದವ, ಆಯ್ತು ದೇವ್ರೆ ನನ್ನ ಹೇಳ್ತಿಲ್ಲ ಕರ್ಕೊಂಡು. ಆಯ್ತು ದೇವರು ಕೇಳಿದ, ನೀವು ಎಷ್ಟು ಮೋಸಗಾರರು ಅಂತಿಲ್ಲ ಗೊತ್ತಾಗ್ತದೆ. ಆಗ 4ನೇ ಬಾರಿ ನಿನ್ನ ಕಬ್ಬಿಣದ ಕೊಡ್ಲಿಯನ್ನು ಕೊಟ್ಟಾಗ ತಂದು ಅಂತ ಹೇಳಿದೆ. ಈಗ ನಿನ್ನ ಹೆಂಡತಿಗಿಂತ ಚಂದದ ರಂಬೆ ಕರ್ಕೊಂಡು ಹೊರಟಲ್ವ ನೀನು ಅಂತ ದೇವರು ಕೇಳಿದ. ಆಗ ದೇವರಲ್ಲಿ ಹೇಳಿದ್ದಿಷ್ಟೇ, ಹಾಗಲ್ಲ ದೇವರು, ನೀವು ಆ ದಿವಸ ಮಾಡಿದಾಗೆ ಈಗ ರಂಬೆಯಲ್ಲಿ ನನ್ನ ಹೆಂಡತಿ ಎಲ್ಲ ಹೇಳ್ತೇನೆ, ಊರ್ವಶಿಯಲ್ಲಿ ಇರ್ತೇನೆ, ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ತೇನೆ, ಮೇಲಕ್ಕೆಯನ್ನು ತೆಗೆದಿರ್ತೀನಿ, ಆಗೂ ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ತೇನೆ. 4ನೇ ಬಾರಿ ನನ್ನ ಹೆಂಡತಿಯನ್ನು ತೆಗೆದಿರ್ತೇನೆ. ನಿನ್ನ ಧರ್ಮನಿಷ್ಠೆಗೆ ಮೆಚ್ಚಿದ್ದೇನೆ, 4 ಜನರು ಇಟ್ಕೊಂಡ್ರೆ ಸಾಕುದೇ ಯಾಕೆ ದೇವರು? ಸಮಸ್ಯೆ ಆಗುವುದಲ್ಲ. ಒಳ್ಳೆತನ ಮನುಷ್ಯನಿಗೆ ಬೇಕು ಎಷ್ಟು, ಅದು ನಮ್ಮ ಮೈ ಮೇಲೆ ಬರ್ತದೆ ಅಂತ ಬೇಡ. ಆ ನೆಲೆಯಲ್ಲಿ ಆಲೋಚನೆ ಮಾಡಿದಾಗ, ನಮ್ಮ ಒಳ್ಳೆಯ ಆಲೋಚನೆ ಮಾಡಿರುವಾಗ ಪ್ರತಿಯೊಬ್ಬ ಜೀವಿಯೂ ಬದುಕಬೇಕು ಹೇಗೆ, 4 ಜನರ ಮಧ್ಯದಲ್ಲಿ ಮೆಚ್ಚುಗೆಗೆ ಪಾತ್ರನಾಗುವಂತೆ ಬದುಕಬೇಕು. ಓ ಅಲ್ಲೊಂದು ಅಂಗಡಿ ಉಂಟು, ಅಲ್ಲೊಂದು ಅಂಗಡಿ ಉಂಟು, ಇಲ್ಲೂ ಬಾಳೆಹಣ್ಣು ಉಂಟು, ಅಲ್ಲೂ ಬಾಳೆಹಣ್ಣು ಉಂಟು, ಒಂದೇ ದರ. ಇವ 10 ಬಾಳೆಹಣ್ಣಿಗೆ 35 ವರ ಹೇಳ್ತಾನೆ, ಅವ 10 ಬಾಳೆಹಣ್ಣಿಗೆ 30 ವರ ಹೇಳ್ತಾನೆ. ಬಾಳೆಹಣ್ಣೆಲ್ಲ ಉಂಟು, ಇವೊಂದು 35, ಅವೊಂದು 30. ಒಬ್ಬ ತೆಗೆದುಕೊಳ್ಳಿಕ್ಕೆ ಬಂದವ ನೋಡ್ತಾನೆ, ಅಲ್ಲ ಬಾಳ ಅಂತಾರೆ ಎಷ್ಟೇ ದೂರ ಉಂಟಲ್ಲ ಅಂಗಡಿ, ಅವನ ಅಂಗಡಿಯಲ್ಲಿ 35, ನಿನ್ನ ಅಂಗಡಿಯಲ್ಲಿ 30. ಅವ ಆಲೋಚನೆ ಮಾಡಿ ಆ 35 ಹತ್ರ ಕೇಳ್ತಾನೆ, ಅಲ್ಲಿ ನೀನು 35 30 ಹೇಳ್ತಾನೆ ಯಾಕೆ? ಆಗ ಆ ವ್ಯಾಪಾರಿ ಹೇಳ್ತಾನೆ, ನನ್ನ ಬಾಳೆಹಣ್ಣು ಮನೆಯಲ್ಲಿಯೇ ಉಂಟು, ಅವನ ಬಾಳೆಹಣ್ಣು ಕೊನೆಯನ್ನ ಬಿಟ್ಟು ಕೆಳಗೆ ಉದುರ್ಕೊಂಡು, ಹಾಗಾಗಿ ಅವು 30 ಕೊಡ್ತಾನೆ, ಕೊನೆಯಲ್ಲಿ ಇರುವುದರಿಂದ ನಮ್ಗೆ 35. ಹಾಗೆ ಪ್ರತಿಯೊಬ್ಬ ಜೀವಿಯು ಸಂಘ ಜೀವಿಯಾಗಿ ಬದುಕಿದರೆ ಮಾತ್ರ ಅವನಿಗೆ ಬೆಲೆ ಹೆಚ್ಚು. ಸಂಘ ಬಿಟ್ಟು ತಾವು ಒಬ್ಬನೇ ಆದ ಅವನ ಬೆಲೆ ಕಡಿಮೆ ಅಂತ ಅರ್ಥ. ಹಾಗೆ ಬದುಕಬೇಕು ಅನ್ನುವುದು ನಮ್ಮ ಹೊಣೆಯನ್ನು ನೋಡೋಣ. ಅದನ್ನ ಶಿರಸಾವಹಿಸಿಕೊಂಡು ದಾನವರು ಹೇಗಿದ್ದಾರೆ ಅಂತ ನೋಡ್ಬೇಕು ಅಂತ ಹೊರಟೆ. ಎಲ್ಲ ಕಡೆಯಲ್ಲೂ ದಾನವರು ಧರ್ಮದಿಂದಿದ್ದಾರೆ ಅನ್ನೋದು ಗೊತ್ತಾಯ್ತು. ಆದ್ರೆ ಇಲ್ಲಿ ಬಂದೆ, ಇದು ಯಾವ ಊರು, ಇಲ್ಲಿ ಆಳ್ವಿಕೆ ಯಾರದ್ದು?
ಅನ್ನುವುದನ್ನು ನೋಡು. ಯಾರೋ ಒಂದು 4 ಜನ ಹೆಣ್ಣು ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಉಂಟು. ಅಲ್ಲೂ ಒಂದು ವಿಷಯ ಗೊತ್ತಾಗ್ತದೆ. ಯಾಕೆ? 2 ಉತ್ತರ ಉಂಟು. ಒಬ್ಬ ಗುರುಗಳು ಪ್ರಶ್ನೆ ಕೇಳಿದ್ರಂತೆ, ನಿನ್ನ ಜೀವನದ ಕೊನೆಯ ಪುಟ ಏನು ಅಂತ. ನನಗೆ ಮದುವೆ ಆಯ್ತು, ಅಲ್ಲಿ ನನ್ನ ಕತೆ ಮುಗೀತು ಅಂತ. ಅದು ಗೊತ್ತ ಉತ್ತರ. ಇನ್ನೊಂದು, ಒಂದು ಹೆಣ್ಣಿನ ಒಟ್ಟಿಗೆ ನಡೆಸುವ ಬಾಳ್ವೆ 1000 ಗ್ರಂಥಕ್ಕೆ ಸಮಾನ. ಹಾಗಿದ್ದ 4 ಜನ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಅದು ವಿಷಯ ಗೊತ್ತಾಗುದಿಲ್ವಾ? ಅಲ್ಲಿಗೆ ಹೋಗ್ತದೆ. ಹೊವತನುವಾಗಿರಿ ಕಾಪಿಗ ರೈತಂದು ನುಡಿಸಿದರು ಲಘು ನುಡಿಯಿಂದ ಗೊತ್ತಿಲ್ಲದೆ ತಪ್ಪಾಗುವುದು ಸಹಜ ಧರ್ಮ. ಆದ ತಪ್ಪು ಪುನಃ ಪುನಃ ಆಗುವುದು ನಮ್ಮ ಪ್ರಾರಬ್ಧ ಕರ್ಮ. ಯಾಕೆಂದ್ರೆ ಈಗ ಹಿಂದೆ ಒಂದು ಘಟನೆ ನಡೆದು ಹೋಗಿತ್ತು. ನಮ್ಮ ಅರೆಕ್ಷಣದ ಅಚಾತುರ್ಯದಿಂದಲೋ ಏನೋ ಮಾಯಾಪುರಿ ಎಲ್ಲೋ ನಮ್ಮ ಕುದುರೆ ಹೋಗಿ ಅವಗಡಾಗಿ ಅಂತೂ ಪುನಃ ಹಿಡ್ಕೊಂಡು ಬಂದಾಯ್ತು. ಆಗ ನಾನು ಇನ್ನು ಮತ್ತೆ ಈ ತಪ್ಪು ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಜಾಗರೂಕನಾಗಿ ಕಾಯ್ತಾ ಇದ್ದೆ. ಏನು ಮಾಡುವ, ನಾನು ನಿದ್ದೆ ಮಾಡಬಾರ್ದು ಅಂತಿದ್ದೆ, ನಿದ್ದೆ ಬಂದೋಯ್ತು. ನಾನು ಮಾಡಿದ್ದಲ್ಲ, ಅದು ಬಂದಿದ್ದು. ಕಣ್ಣು ಬಿಟ್ಟು ನೋಡ್ತೇನೆ, ಕುದುರೆ ಕಾಣುವುದಿಲ್ಲ. ಎಲ್ಲಿ ಹೋಯ್ತು? ನೀವು ನೋಡಿದ್ರ? ಕುದುರೆ ಕಾಯಿಲ್ಗೆ ಜನಮನ ಇದ್ದದಕ್ಕಾರು ಅದನ್ನ ಮಾಡ್ತೀರ ಅಂತ ಕೇಳದ್ದು. ಯಾಕೆ ಅಲ್ಲ, ನಾನು ಇದ್ದದ್ದು ಯಾಕೆ ಮಾಡ್ಲಿಕ್ಕ ಒಂದು ಮಾತಾಡಲ್ಲ ಸ್ವಾಮಿ. ಈ ನಿಮ್ಮ ಸ್ಥಾನ ಉಂಟಲ್ಲ, ಬಹಳ ಜವಾಬ್ದಾರಿಯುತವಾದ ಸ್ಥಾನ ಅದು. ಹಾಗಾಗಿ ಆ ಜವಾಬ್ದಾರಿ ಇಟ್ಕೊಳ್ಳಿಕ್ಕೆ ಜವಾಬ್ದಾರಿ ನಮ್ಗೆ ಸಂಬಂಧ ಇಲ್ಲ. ಅಲ್ಲ, ಅದಕ್ಕೆ ಹೇಳಿದ್ದು, ನಿಮ್ಮ ಜವಾಬ್ದಾರಿಗಾದ್ರೂ ನೀವು ಮಾಡ್ತೀರೇನೋ ಅಂತ. ಇಲ್ಲ, ಮಾಡ್ಲಿಲ್ಲ ಅಂತ ಆಯ್ತಲ್ಲ. ಒಂದು ಅನುಕೂಲ ಉಂಟು. ಇದು ನದಿಯ ದಡ ಆದ್ರಿಂದ ಮರಳ ರಾಶಿ. ಕುದುರೆ ನಡ್ಕೊಂಡು ಹೋದ್ ಹೆಜ್ಜೆ ಗುರುತುಂಟು, ಅದನ್ನ ಹುಡ್ಕೊಂಡು ಹೋಗ್ತೇನೆ. ನೋಡುವ ಅಲ್ಲ, ಬಾಳೆ ಗಿಡಕ್ಕೆ ಕಟ್ಕೊಂಡುಂಟು ನಮ್ಮ ಕುದುರೆ. ಇದನ್ನು ನೋಡಿ ಕಲಿಬೇಕು ಸ್ವಾಮಿ. ಏನು ಸಾಮಾನ್ಯ ರಾಜ್ಯಕ್ಕೂ ರಾಮರಾಜ್ಯಕ್ಕೂ ಇರುವ ವ್ಯತ್ಯಾಸ ಏನು ಅಂತ. ಏನು? ಉಳಿದೆಲ್ಲ ಅರಸು ಮಕ್ಕಳಲ್ಲಿ ಪ್ರಜೆಯನ್ನು ನೋಡಿದ್ರೆ ರಾಜ ಹೇಗೆ ಅಂತ ಗುರುತಿಸಬಹುದು. ರಾಮರಾಜ್ಯದ ವಿಶೇಷವೇ ಅದು. ಪ್ರಜೆ ಅಲ್ಲ, ಆ ರಾಜ್ಯದ ಒಂದು ಪ್ರಾಣಿಯನ್ನು ನೋಡಿದ್ರು ರಾಮನ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಒಂದು ಸಲ ನೆಗೆದ ಹಾರಿತ್ತು ನಮ್ಮ ಕುದುರೆ ಅಂದ್ರೆ ಬಾಳೆ ಗಿಡದ ಸಮೇತ ಮನೆಗೆ ಬರ್ತದೆ ಅದು ನಮ್ಮಲ್ಲಿ ಬರ್ತದೆ. ಆದ್ರೂ ಅದು ಹಾಗೆ ಮಾಡಲಿಲ್ಲ. ಯಾಕೆ? ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನ ಕುದುರೆ ಅದು. ಕಟ್ಟಿದವರು ಪುನಃ ಬಿಡು ತನಕ ನಾನು ಹೋಗುದು ಮರ್ಯಾದೆ ಅಲ್ಲ, ಆ ಕಾರಣಕ್ಕಾಗುಂಟು. ಅದಕ್ಕೆ ಮರ್ಯಾದೆ ಉಂಟು. ಈ ಸಣ್ಣ ಮರ್ಯಾದೆ ಕೆಲಸ ಮಾಡಿದವರು ಯಾರು? ಓ, ಬ್ರಾಹ್ಮಣರ ಮಕ್ಕಳ ತಪ್ಪಲ್ಲಪ್ಪ. ಬ್ರಾಹ್ಮಣರ ಮಕ್ಕಳ ಬುದ್ಧಿಯು ಸಮ, ಮಂಗನ ಬುದ್ಧಿಯು ಸಮ ಅಂದ್ರೆ ಅಷ್ಟು ಚುರುಕಾಗಿರ್ತಾರೆ ಅಂತ. ನೋಡು, ಒಂದು ಒಳ್ಳೆ ಮಾತು ಹೇಳಿದ್ರೆ ಯಾಕೆ ಕೇಳಬಾರ್ದು? ಅವರು ಮಾಡಿ ನಿನ್ ಜನವರ ನೀನ್ ಕರೆದ್ರೆ ಬರ್ಲಿಕ್ಕೆ ಅಲ್ಲ, ಮತ್ತಾರು ನಿನ್ನೊಂದು ಮುಂದೆ ಬಾ ಅಂತ ಹೇಳಿದಾಗ ಅನ್ನಿಸ್ಲಿಲ್ಲ. ನಾ ಹೇಳಿದ್ರೆ ಅವರು ಮುಂದೆ ಬರ್ತೀಯನೋ ಅಂತ ಕೇಳಿದೆ ಅಷ್ಟೇ. ನನ್ನ ಕರ್ಮ ನೀ ಅಂತ ಮುಂದೆ ಕರುದು ನನ್ನ. ಯಾಕೆ ಕರೆದೆ ಗೊತ್ತುಂಟ? ಈ ಕೆಲಸ ಮಾಡಿದ್ ನೀವು ಹೌದಾ? ಕಟ್ಟಿದ್ದು ಹೌದಾದ್ರೇನು? ತುಂಟನಾದೆಯೋ ಎಲ್ಲ ಮಾಣಿ, ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ತುಂಟನಾದೆಯೋ ಎಲೆ ಮಾಣಿ, ತುಂಟನಾದೆಯೋ ಎಲೆ ಮಾಣಿ, ಎಲೆ ಮಾಣಿ, ಎಲೆ ಮಾಣಿ. ತುಂಟನಾದೆಯೋ ಎಲೆ ಮಾಣಿ, ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ಎಲೆ ಮಾಣಿ ದೇವ್ರಾಣಿ, ಎಲೆ ಮಾಣಿ ದೇವ್ರಾಣಿ, ಎಲೆ ಮಾಣಿ ದೇವ್ರಾಣಿ.
ನಂಟತೆ ಮಾಡ್ಬರೆ ಗಂಟಲ ಗಾಣದ ನಂಟತೆ ಮಾಡ್ಬರೆ ಎಲೆ ಮಾಣಿ ಎಲೆ ಮಾಣಿ ಎಲೆ ಮಾಣಿ ದೇವರಾಣಿ ಕಟ್ಟಿದವನೇ ಹೌದಾ? ಹೌದಾದ್ರೇನೋ ಲೋಕದಲ್ಲಿ ಒಂದು ಮಾತುಂಟು, ಎಂತದ್ದ ಆಡೋ ಮಕ್ಕಳು ಆಡ್ಬೇಕು, ಬೇಡು ಮಕ್ಕಳು ಬೇಡಬೇಕು. ಅಂದ್ರೆ ನೀನು ಬೇಡು ಮಕ್ಕಳಲ್ಲಿ ಬಂದವನ ಗತಿ ಇಲ್ಲ. ಮತ್ತೆ ನೀವು ಆಡ್ಬೇಕಾದ ಆಡದೆ ಹೋದ್ರೆ ನಾವು ಬೇಡಬೇಕಾಗ್ತದೆ. ಇದನ್ನು ಕಟ್ಟಿದವರು ನೀವು. ಹೌದು. ಯಾವ ಕೆಲಸ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು ಮಾಡಿ. ಅಂದ್ರೆ ಇದು ನೀವು ಮಾಡುವ ಕಾರ್ಯ ಅಲ್ಲ. ಈ ಕುದುರೆ ಕಟ್ಟೋ ನೀನಾಗಿತ್ತ? ನಿನ್ನಲ್ಲಿ ಕೇಳ್ತಾನೆ, ಹಾ ಒಂದು ಗಂಟ್ಲಲ್ಲಿ ನೀರೇ ಇಳಿಯುವುದಿಲ್ಲ, ಹಾ ಕಡುಬು ತುರುಕಲಿಕ್ಕೆ ಆಗ್ತದ? ನೀರು ಹೋದಾದ್ರೂ ಕೊಡಬಹುದಿಲ್ಲ. ಹಾಗೆ ನೀವು ಮಾಡಿದ್ದು ಅದೇ. ಅಂದ್ರೆ ಗಂಟಲು ಗಾಣದ ನಂಟತೆಯನ್ನ ಮಾಡಿದ್ದೀರಿ, ಅಂದ್ರೆ ಯೋಗ್ಯತೆಯನ್ನ ಮೀರಿದ ಕೆಲಸ ಮಾಡಿದ್ದೀರಿ. ಹೌದಾ? ಹೌದು. ತಟ್ಟು ತಟ್ಟು. ನಿನಗಲ್ಲ, ಸ್ವಲ್ಪ ಮೇಲೆ ತಟ್ಟಬೇಕು. ಕೆಲಸ ನಮ್ದು ರೋಡ. ನೀನು ಮಾಡಿದ ವ್ಯವಹಾರಕ್ಕೆ ಎಂತದ ನೀವು ಮಾಡ್ಬೇಕಾದ ಕಾರ್ಯ ಏನು ಗೊತ್ತುಂಟ? ಏನ? ಪಾಡಿ ಪಂಜಿಯನ್ನುಟ್ಟು ತಲೆ ಮೇಲೆ ಮೊರಿ ಜುಟ್ಟನ್ನ ಬಿಟ್ಟು ಉಂಟು ದೇವರ ಮುಂದೆ ಕೂತು ಗಂಟಾಮಣಿ ಬಾರಿಸಬೇಕೆ ಬಿಟ್ರೆ ಈ ಕಾರ್ಯ ನೀವು ಮಾಡೋದಲ್ಲ. ಒಂದು ವೇಳೆ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಅಂತ ನೀ ಈ ಕಾರ್ಯ ಮಾಡಿದ್ರೆ ಏನು ನಮ್ಮಂತ ಕ್ಷೋಣಿಯ ವೀರರ ಪ್ರಾಣ ಬಿಡ್ತಾರೆ ಅಂತ ಮಾಡ್ಕೊಂಡೇನ? ನೀ ಅಂತ ಕೋಡಿವೆ ನೀನ್ ದೋಣಿ ವೀರ. ಅದು ನೀನ್ ತಿಳ್ಕೊಂಡಿದ್ದೆ. ನಮ್ಮ ಯೋಗ್ಯತೆ ಎಷ್ಟು ಅಂತ ನಮ್ಮನ್ನಲ್ಲ, ನಮ್ಮ ಒಡೆಯರಿಗೆ ವಿಷಯ ಗೊತ್ತಾದ್ರೆ ಏನು ಮಾಡ್ತಾರೆ ಗೊತ್ತುಂಟ? ಒಡೆಯ? ಹೌದು. ಅವ್ರೇನು ಸಾಮಾನ್ಯದವರಲ್ಲ. ಅಂದ್ರೆ ಗಂಡರಿಗೆ ಗಂಡ. ಸರಿ ಇದ್ದವಲ್ಲ ಹಾಗಾದ್ರೆ. ಯಾಕ? ಹೆಂಗಸರಿಗೆ ಗಂಡ ಅಂತ ನಾನೆಲ್ಲ ಕೇಳಿದ್ದೇನೆ, ಗಂಡಸರಿಗೆ ಗಂಡ ಅಂದ್ಮೇಲೆ ಮತ್ತಿನ್ನೆಂತ? ಎಲ್ಲರೂ ನೀನ್ ಅಪ್ಪನಾಗಿ ಅಂತ ತಿಳ್ಕೊಳ್ಬೇಡ ನೀನು. ಅಂದ್ರೆ ನನ್ನ ನಿನ್ನಪ್ಪ ಅಮ್ಮನಿಗೆ ಮಾತ್ರ ಗಂಡ, ಇವ್ರು ಹಾಗಲ್ಲ. ಲೋಕದಲ್ಲಿ ಗಂಡು ಅನ್ನಿಸಿಕೊಂಡವರಿಗೆ ಗಂಡ ಅಂದ್ರೆ ಅಂತ ವೀರ ಧೀರ ಶೂರ ಅಂತ ಅರ್ಥ. ಅವ್ರು ಎಲ್ಲಾದ್ರೂ ಇದನ್ನು ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರ? ಅಲ್ಲ, ನಿನ್ನ ಆತ್ಮಕ್ಕೆ ಹತ್ಯೆ ಮಾಡ್ತಾರೆ. ಹಾಗಾಗಿ ಸಣ್ಣದಲ್ಲ ಆ ಕಾರ್ಯವನ್ನ ನೀವು ಮಾಡಬೇಡಿ. ನಿಮಗಿದು ಒಳ್ಳೇದಲ್ಲ. ಆ ಕಾರಣಕ್ಕೆ ಬಿಡು, ತಗೊಂಡು ಹೋಗ್ತೇನೆ. ಓ ಕಟ್ಟಿದಂತ ಕುದುರೆಯನ್ನು ಬಿಡಬೇಕು. ಬಿಟ್ರು ನೀನು ಅದನ್ನ ಹೊಡ್ಕೊಂಡು ಹೋಗ್ತೀಯ? ಯಾ ಬಿಡ್ಲಿಕ್ಕೆ ಕಟ್ಟಿದ್ದಲ್ವ ನಾವು? ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ಅಂದ್ರೆ ಏನೋ ಮಾಡ್ತೀಯ ನೀನು? ಹಾಗಿದ್ರೆ ನಿನಗೆ ಬಿಡೋದು. ಮೈ ಮೇಲೆ ಕೈ ಮೈ ಮೇಲೆಲ್ಲ ಕೈ ಹಾಕ್ಬೇಡ. ಅದನ್ನ ನಿನ್ನ ಬಿಡ್ಲಿಕ್ಕೆ ಆಗ್ತದ್ರೆ ಆಗುದಿಲ್ಲ. ನಾನೇ ಬಿಡಿಸ್ಕೊಂಡು ಹೋಗ್ತೇನೆ. ನೀನೇ ಬಿಟ್ಕೊಂಡು ಹೋಗ್ತೀಯ? ನಾವು ಕಟ್ಟಿದ್ದೇವೆ, ಕಟ್ಟದ ಕೈಯಿಂದ ನಾವು ಬಿಡುವುದಿಲ್ಲ. ನಿನಗೆ ಅಷ್ಟು ಉಂಟು ಅಂತ ನೀನೇ ಬಿಡಿಸ್ಕೊಂಡು ಹೋಗು. ಇದನ್ನು ಮೊದಲೇ ಹೇಳಿ ಇಷ್ಟು ತಲೆ ಬಿಸಿ ಇಲ್ಲ. ಬಿಡಿಸ್ಕೊಂಡು ಹೋಗಿ ಈ ಎಲ್ಲ ಅವಸರದಲ್ಲಿ ಹುಟ್ಟಿದ ಬಿಡಿಸ್ಕೊಂಡು ಹೋಗ್ರಿ. ಮಾವಿನ ಮರಳಿಂದ ಹಲಸಿನಕಾಯಿ ಬೀಳ್ತದೆ. ಪ್ರಾರಬ್ಧ ಎಲ್ಲೆಲ್ಲಿ ಯಾವ್ಯಾವ್ದು ಬೀಳ್ತದೆ ಹೇಳೋದು ಕಷ್ಟ. ಬಾಳೆ ಮರದಿಂದ ಅಮಟೆಕಾಯಿ ಬಿತ್ತು. ಬಾಳೆ ಮರದಿಂದ ಅಮಟೆಕಾಯಿ ಬೀಳ್ತದೆ ಅಂದ್ರೆ ನನ್ನನ್ನು ನೀವು ಆಡಿಸ್ಲಿಕ್ಕೆ ಹೊರಟದ? ಬಿಡ್ತೀರಾ ಇಲ್ಲ? ಬಿಡುವುದಿಲ್ಲ ಅಂತ ಹೇಳ್ತೀರಾ ಇಲ್ಲ? ಬಿಡುವುದಿಲ್ಲ. ಏನು ಬಿಡ್ತೇವೆ? ಬಿಡ್ತೇವೆ. ಬಿಡ ಹಾಗಿದ್ರೆ ಕುದುರೆ ಅಲ್ಲ ನಿನಗೆ ನಾಲ್ಕು ಬಿಟ್ಟು ಅವನಿಗೆ ಇದು ನಮಗೆ ಪ್ರಯತ್ನಕ್ಕೆ ಬರೋದಲ್ಲ. ಬಿಟ್ಟಿದ್ದೇವೆ ಆಗುದು ಒಂದೇ ಅಲ್ಲ, ನೆನಪಿಗಾಯಿ. ಹೋಗಿ ಹೇಳು. ಈಗ ಹೋಗಿ ಹೇಳು. ಯಾರಿಗೆ? ನಿನ್ನ ಗಂಡಸರ ಗಂಟಂಗೆ ಹೋಗಿ ಹೇಳ. ನನಗಿದು ಬೇಕಾಗಿತ್ತ? ಖಂಡಿತ ಬೇಡಾಗಿತ್ತು. ಏನು ಅವ್ರು ಅಷ್ಟು ಹೊಡೆದ್ರು ನಾನು ಯಾಕೆ ಹೊಡಿಲಿಲ್ಲ ಅವರಿಗೆ? ಆಗಲಿಲ್ಲ ಅಂತ ಅಲ್ಲ, ಮತ್ತೇನು? ಅವರಷ್ಟು ಹೊಡೆದದ್ದು ನನ್ನ ಹತ್ರ ತಿನ್ಲಿಕ್ಕಾಯ್ತು, ತಿರುಸು ಒಂದು ಬಿಡ್ಲಿಕ್ಕೆ ಆಗುದಿಲ್ವಾ? ಆದ್ರೂ ಯಾಕೆ ಹೊಡಿಲಿಲ್ಲ? ಯಾಕೆ ಸ್ವಾಮಿ? ಈಗ ಕತೆ ಶುರುವಾದದ್ದು ಯಾಕೆ ಅನ್ನೋದು ಗೊತ್ತುಂಟ ನಿಮಗೆ? ಯಾಕೆ? ದಾನವನಾದ್ರೂ ಅಪ್ಪ ಬ್ರಾಹ್ಮಣ ಅನ್ನುವ ಕಾರಣಕ್ಕೆ ರಾವಣನನ್ನು ಕೊಂದವರು ನಮ್ಮ ಪ್ರಭು.
ಬ್ರಹ್ಮಹತ್ಯೆ ದೋಷ ಬಂತೋ ಎನ್ನುವ ಅನುಮಾನಕ್ಕಾಗಿಯೇ ಈ ಅಶ್ವಮೇಧ ಯಾಗವನ್ನು ಕೈಗೊಂಡದ್ದು. ಬ್ರಾಹ್ಮಣರನ್ನೇ ಕೊಂದ್ರೆ ಅವನು ಶುದ್ಧ ಬ್ರಾಹ್ಮಣ ಅಲ್ಲ, ಅವ ರಾವಣ. ಆದ್ರೂ ಇವರನ್ನು ನೋಡಿದ್ರೆ ಹಾಗೆ ಕಾಣುವುದಿಲ್ಲ. ಶುದ್ಧ ಬ್ರಾಹ್ಮಣರ ಮಕ್ಕಳು ಹಾಗೆ ಕಾಣ್ತಾರೆ. ಎಲ್ಲಾದ್ರೂ ನಾ ಕೊಡುವಾಗ ಆಯ ತಪ್ಪಿ ಇವರು ಮರ್ಮಸ್ಥಾನಕ್ಕೆ ಬಿದ್ದು ಯಾವ್ದಾದ್ರು ಒಬ್ಬ ಸತ್ತೋದ ಅಂತಾದ್ರೆ ನನ್ನ ಹತ್ರ ಮತ್ತೆ ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅವ್ರ ಹೊಡೆಯೋದಕ್ಕಿಂತ ತಿಂದುಕೊಂಡು ಹೋಗುವುದೇ ಒಳ್ಳೇದಲ್ವಾ. ಅಲ್ಲೇ ಹೋಗಿ ಹೇಳ್ತೇನೆ, ಅವರೇ ನೋಡಿ